ಫ್ರೆಂಡ್ಸ್, ವೆಲ್ಕಮ್ ಟು ಆದೂಸ್ ಕಿಚನ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರೋ ಸ್ನ್ಯಾಕ್ಸ್ ರೆಸಿಪಿನ ಮಾಡ್ತಾಯಿದ್ದೀನಿ. ಬಾಳೆಕಾಯಿ ಚಿಪ್ಸ್ನ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋರೆಲ್ರಿಗೂ ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಬಾಳೆಕಾಯಿ ಚಿಪ್ಸ್ನ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 2 ಬಾಳೆಕಾಯಿನ ತೊಗೊಂಡಿದ್ದೀನಿ. ನಾನು ದಪ್ಪ ಬಾಳೆಕಾಯಿನ ತೊಗೊಂಡಿದ್ದೀನಿ. ಈ ತರಕಾರಿ ಅಂಗಡಿಯಲ್ಲೆಲ್ಲ ಮಾಡ್ತಾ ಇರ್ತಾರಲ್ಲ ಬಾಳೆಕಾಯಿ, ಆ ಥರ ಬಾಳೆಕಾಯಿನ ತೊಗೊಂಡಿದ್ದೀನಿ. ನೋಡಿ, 2 ಬಾಳೆಕಾಯಿನ ತೊಗೊಂಡಿದ್ದೀನಿ. ಕೈಗೆ ಮತ್ತು ಚಾಕುಗೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಚ್ಕೊತಾ ಇದ್ದೀನಿ. ನೀವು ಕೊಬ್ಬರಿ ಎಣ್ಣೆನೇ ಹಚ್ಕೋಬೇಕು ಅಂತ ಏನಿಲ್ಲ, ಅಡುಗೆ ಎಣ್ಣೆ ಕೂಡ ಹಚ್ಕೋಬೋದು. ನೋಡಿ, ಚಾಕುಗೂ ಸ್ವಲ್ಪ ಹಚ್ಕೊಳ್ಳಿ. ಏಕೆಂದರೆ ಬಾಳೆಕಾಯಲ್ಲೂ ಸ್ವಲ್ಪ ಅಂಟು ಥರ ಅನಿಸುತ್ತೆ ಮತ್ತು ಕೈಯೆಲ್ಲ ಸ್ವಲ್ಪ ಬ್ಲಾಕ್ ಆಗುತ್ತೆ. ಹಿಂಗೆ ಎಣ್ಣೆನ ಹಚ್ಕೊಂಡ್ರೆ ಆ ಥರ ಎಲ್ಲ ಏನೂ ಆಗೋಲ್ಲ. ಈ ಥರ ನೀಟಾಗಿ ಸಿಪ್ಪೆನ ತೆಕ್ಕೋಬೇಕು, ಒಂದು ಲೇಯರು. ನೋಡಿ, ಈ ಥರ ಸಿಪ್ಪೆನ ನಿಧಾನಕ್ಕೆ ತೆಕ್ಕೊಳ್ಳಿ. ನೋಡಿ, ಈಗ 2 ಬಾಳೆಕಾಯ್ದು ನಾನು ಸಿಪ್ಪೆನ ನೀಟಾಗಿ ತೆಕ್ಕೊಂಡಿದ್ದೀನಿ. ಇದನ್ನು ಸಣ್ಣದಾಗಿ ಸ್ಲೈಸಾಗಿ ನಾನು ಚಾಕುನಲ್ಲೇ ಕಟ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಸ್ಲೈಸ್ ಮಾಡೋದ್ರಲ್ಲಿದ್ರೂ ಸ್ಲೈಸ್ ಮಾಡೋದ್ರಲ್ಲೂ ಕಟ್ ಮಾಡ್ಕೋಬೋದು. ನಾನು ಚಾಕುನಲ್ಲೇ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ತುಂಬ ದಪ್ಪದಾಗೂ ಕಟ್ ಮಾಡ್ಕೋಬಾರ್ದು, ಸ್ವಲ್ಪ ತೆಳ್ಳಗಿರಬೇಕು. ನೋಡಿ, ಈ ಥರ ಫುಲ್ಲು ತೆಳ್ಳಗೆ ಕಟ್ ಮಾಡ್ಕೊಳ್ಳಿ. ಚಾಕುನಲ್ಲೂ ಈಸಿಯಾಗಿಯೇ ಕಟ್ ಮಾಡ್ಕೋಬೋದು. ನಾನಿಲ್ಲಿ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ನಾನು ಕೊಬ್ಬರಿ ಎಣ್ಣೆಲಿ ಮಾಡ್ತಾಯಿದ್ದೀನಿ. ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರಾ ಅದೇ ಎಣ್ಣೆಲೇ ಮಾಡ್ಕೋಬೋದು. ನೋಡಿ, ಎಣ್ಣೆ ಚೆನ್ನಾಗಿ ಕಾಯ್ದಿರಬೇಕು. ಎಣ್ಣೆ ಚೆನ್ನಾಗಿ ಕಾಯ್ದ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬಿಡಿಸಿ ಹಾಕೋಬೇಕು. ಬಾಳೆಕಾಯಿನ ಅಂಟ್ಕೊಂಡಿರ್ತಾವೆ ಒಂದಕ್ಕೊಂದಕ್ಕೆ. ಈ ಥರ ನೀಟಾಗಿ ಬಿಡಿಸಿ ಹಾಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಕೊಬೇಡಿ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಒಂದೇ ಸಲ ಮೇಲೆಲ್ಲ ಫುಲ್ಲು ಬ್ರೌನ್ ಥರ ಕಲರ್ ಆಗಿಬಿಡುತ್ತೆ. ಆದರೆ ಒಳಗಡೆ ಮೆತ್ತಗೆ ಇರುತ್ತೆ, ಕ್ರಿಸ್ಪಿಯಾಗಿರಲ್ಲ. ಮೀಡಿಯಮ್ ಫ್ಲೇಮಲ್ಲೇ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ. ಈ ಥರ ನಿಧಾನಕ್ಕೆ ಫ್ರೈ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ಬೆಂದಿದೆ ಅಂದಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. 1 ಲೋಟದಷ್ಟು, ಚಿಕ್ಕ ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ. ಅದೇ ನೀರಿಗೆ ಒಂದು ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅರಿಶಿನ, ಉಪ್ಪು, ನೀರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ಬಾಳೆಕಾಯಿನ ಫ್ರೈ ಮಾಡ್ಕೊತಾ ಇದ್ವಲ್ಲ, ನೋಡಿ, ಒಂದು 1/4 ಭಾಗದಷ್ಟು ಬಾಳೆಕಾಯಿ ಫ್ರೈ ಆಗಿದೆ. ಈಗ ನಾವು ಅರಿಶಿನ, ಉಪ್ಪು ಕಲಸಿಟ್ಕೊಂಡಿರೋ ನೀರನ್ನು ಬಾಳೆಕಾಯಿ ಇದ್ರ ಮೇಲೆ 1-2 ಸ್ಪೂನ್ 3 ಸ್ಪೂನಷ್ಟು ಹಾಕ್ಕೊಳ್ಳೋಣ. ನೋಡಿ, ಈ ಥರ ಬಾಳೆಕಾಯಿ ಮೇಲೆ ಹಾಕ್ಕೊಳ್ಳಿ. ಆದರೆ ಎಣ್ಣೆಗೆ ನಾವು ನೀರನ್ನು ಹಾಕಿದ್ರೆ ಸಿಡಿಯುತ್ತೆ ಅಂತ ಅಂದ್ಕೋಬಿಡಿ. ಬಾಳೆಕಾಯಲ್ಲೂ ಸ್ವಲ್ಪ ನೀರಿನ ಅಂಶ ಇರೋದ್ರಿಂದ ನೀವು ಈ ಥರ ನೀರು ಹಾಕೋದ್ರಿಂದ ಎಣ್ಣೆ ಏನು ಸಿಡಿಯಲ್ಲ. ಈ ಥರ ಅರಿಶಿನ, ಉಪ್ಪು ಬಾಳೆಕಾಯಿ ಮೇಲೆ ಹಾಕೋದ್ರಿಂದ ಬಾಳೆಕಾಯಿ ಕಲರು ಚೆನ್ನಾಗಿ ಬರುತ್ತೆ ಮತ್ತು ಉಪ್ಪು ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಎಣ್ಣೆ ಏನು ಸಿಡಿಯೋದಿಲ್ಲ. ಬಾಳೆಕಾಯಿ ನೀರಿನ ಅಂಶನೂ ಜಾಸ್ತಿ ಇರುತ್ತೆ. ಹಾಗಾಗಿ ನೀವು ಬಾಳೆಕಾಯಿ ಮೇಲೆ ಹಾಕೋದ್ರಿಂದ ಏನು ತೊಂದರೆ ಇಲ್ಲ, ಧೈರ್ಯವಾಗಿ ಹಾಕೋಬೋದು. ಬಾಳೆಕಾಯಿ ಚಿಪ್ಸು ಯಾರಿಗೆ ಇಷ್ಟ ಇಲ್ಲ ಹೇಳಿ, ಎಲ್ರಿಗೂ ಇಷ್ಟ ಆಗುತ್ತೆ. ಮಕ್ಕಳಿಗೆ, ದೊಡ್ಡವ್ರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ. ಹಾಗಾಗಿ ಮನೆಯಲ್ಲೇ ನಾವು ಈಸಿಯಾಗಿ ಬಾಳೆಕಾಯಿ ಚಿಪ್ಸ್ನ ಮಾಡ್ಕೋಬೋದು. ಮಕ್ಕಳಿಗೂ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ. ನೋಡಿ, ಈ ಥರ ಕಲರ್ ಚೇಂಜ್ ಆಗಬೇಕು ಬಾಳೆಕಾಯಿ. ನೋಡಿ, ಎಲ್ಲೋ ಇಷ್ಟು ಥರ ಚೆನ್ನಾಗಿ ಬಂದಿದೆ. ಕ್ರಿಸ್ಪಿಯಾಗೂ ಚೆನ್ನಾಗೆ ಬೆಂದಿದೆ ಬಾಳೆಕಾಯಿ. ಈಗ ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಎಲ್ಲ ನೀಟಾಗೆ ಡ್ರೈ ಆಗುತ್ತೆ. ಇದು ನೀವು ಎಷ್ಟು ದಿನನಾದ್ರೂ ಸ್ಟೋರ್ ಮಾಡಿ ಇಟ್ಕೋಬೋದು. ಮಕ್ಕಳಿಗೂ ತುಂಬಾ ಇಷ್ಟ ಆಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಜೊತೆನೂ ಕೂಡ ಶೇರ್ ಮಾಡಿ. ಮತ್ತೆ ಒಂದು ಹೊಸ ರೆಸಿಪಿ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಹೊಡೆಯೋದನ್ನ ಮರಿಬೇಡಿ.